ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಒಂದ್ ಕಡೆ ಸಿದ್ದರಾಮಯ್ಯನವ್ರಿಗೆ ಮೂಡ ಸಂಕಷ್ಟ, ಯಾವುದೇ ಸಮಯದಲ್ಲಿ ಕುರ್ಚಿ ಬಿಡಬೇಕಾಗ ಬರಬಹುದಾ ಅನ್ನುವಂಥ ಪರಿಸ್ಥಿತಿ ಎದುರಾಗಿರುವಾಗ ಸಿಕ್ಕಿದ್ದ ಒಂದೇ ಒಂದು ಅಸ್ತ್ರವು ಕೈ ಜಾರಿದ್ದ. ಹರಿಯಾಣ ರಿಸಲ್ಟ್ ಬೆನ್ನಲ್ಲೇ ಇಂಥದ್ದೊಂದು ಆತಂಕ ಸೃಷ್ಟಿಯಾಗಿದೆ. ಎನಿ ಟೈಮ್ ಡೆಲ್ಲಿಯಿಂದ ಈ ಮೆಸೇಜ್ ಬರಬಹುದು ಸಿದ್ದರಾಮಯ್ಯನವ್ರಿಗೆ. ಜಾತಿ ಗಣತಿ ಬಿಗ್ ಶಾಕ್ ಸಿದ್ದರಾಮಯ್ಯನವ್ರಿಗೆ. ಯಾಕೆ ಹಾಗಾದ್ರೆ ಅದನ್ನು ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀವಿ. ಮತ್ತು ಹರಿಯಾಣ ಎಲೆಕ್ಷನ್ ರಿಸಲ್ಟ್ಗೆ ಸಂಬಂಧಪಟ್ಟಂತೆ ಕೈ ಪಡೆ ಸಿಡಿದೆದ್ದಿದೆ ಬಿಜೆಪಿಯ ವಿರುದ್ಧ, ಮೋದಿ ಸರ್ಕಾರದ ವಿರುದ್ಧ. ಒನ್ ಬೈ ಒನ್ ನೋಡ್ತಾ ಹೋಗೋಣ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಹರಿಯಾಣದ ಅತ್ಯಂತ ಅನಿರೀಕ್ಷಿತ ಫಲಿತಾಂಶ. ಅಲ್ಲಿಗೆ ಎಕ್ಸಿಟ್ ಪೋಲ್ಗಳು ಮತ್ತೊಮ್ಮೆ ತಲೆ ಕೆಳಗಾಗಿವೆ. ಎಕ್ಸಿಟ್ ಪೋಲ್ ಯಾರೂ ಕೂಡ ಇದನ್ನ ಪ್ರೆಡಿಕ್ಟ್ ಮಾಡಿರಲಿಲ್ಲ. ಹರಿಯಾಣದಲ್ಲಿ ಬಿಜೆಪಿ ಬರಬಹುದು, ಅದು ಇಷ್ಟು ಭರ್ಜರಿಯಾಗಿ ಮೂರನೆಯ ಟರ್ಮ್ಗೆ 10 ವರ್ಷಗಳಿಂದ ಆಡಳಿತ ನಡೆಸಿ ಮತ್ತೊಂದು ಅವಧಿಗೆ ಹ್ಯಾಟ್ರಿಕ್ ಹೊಡಿಬಹುದು ಅಂತ ಯಾರೋ ಒಬ್ರು ಕೂಡ ಪ್ರೆಡಿಕ್ಟ್ ಮಾಡಿರಲಿಲ್ಲ. ಅಂಥದ್ದೊಂದು ಫಲಿತಾಂಶ ಬಂದಿದೆ. ಈಗ ಅದ್ರ ಬೆನ್ನಲ್ಲೇ ಕಾಂಗ್ರೆಸ್ ಮುಗಿ ಬೀಳ್ತಾ ಇದೆ. ಬಿಜೆಪಿ ಎಲೆಕ್ಷನ್ ಕಮಿಷನ್ ಅನ್ನು ಅಡ್ಜಸ್ಟ್ ಮಾಡಿಕೊಂಡು ಇದನ್ನೆಲ್ಲ ನಡೆಸಿದೆ. ಮತ್ತೆ ವೋಟಿಂಗ್ ಮಷಿನ್ ಪ್ರಾಬ್ಲಮ್ ಇದೆ, EVM ಪ್ರಾಬ್ಲಮ್ ಅಂತ ಮುಗಿ ಬೀಳ್ತಿರೋದು. ಎಲೆಕ್ಷನ್ ಕಮಿಷನ್ ದೂರು, ಇನ್ನೊಂದು ಹೋರಾಟಕ್ಕೆಲ್ಲ ಮುಂದಾಗ್ತಿದ್ದಾರೆ. ಎಲೆಕ್ಷನ್ ಕಮಿಷನ್ ಕೂಡ ತಿರುಗೇಟ್ ಕೊಟ್ಟಿದೆ. ಕಾಂಗ್ರೆಸ್ ಹೇಳ್ತಾ ಇರೋದು 9 ಗಂಟೆಯಿಂದ 11 ಗಂಟೆ ಅಂತರದಲ್ಲಿ ಅಪ್ಡೇಟ್ಸ್ ಸ್ಲೋ ಆಗಿಬಿಟ್ವು ಮತ್ತು ಅದಕ್ಕೇನು ಕಾರಣವೇ ಇರಲಿಲ್ಲ. ಅಲ್ಲಿ ಅನ್ಎಕ್ಸ್ಪ್ಲೇನ್ಡ್ ಅಲ್ಲಿ ಸ್ಲೋ ಆಗಿರೋದು, ಹಾಗಾಗಿ ಏನೋ ನಡೆದಿದೆ ಅಂತ ಆರೋಪ ಮಾಡ್ತಿದ್ದಾರೆ. ಹಾಗಾಗಿ ಬಿಜೆಪಿ ಈ ರೀತಿಯಲ್ಲಿ ಗೆದ್ದಿದೆ, ಸಾಧ್ಯವೇ ಇಲ್ಲ, ಈ ರಿಸಲ್ಟ್ ತಪ್ಪು ಅನ್ನೋ ರೀತಿಯಲ್ಲಿ ಕೆಂಡ ಕಾರ್ತಾ ಇದ್ದಾರೆ. ಒಂದ್ ಕಡೆ ಜಮ್ಮು ಕಾಶ್ಮೀರದಲ್ಲಿ INDI ಕೂಟ ಗೆದ್ದಿದ್ರೂ ಕೂಡ ಹರಿಯಾಣದ ರಿಸಲ್ಟ್ ಮೇಲೆ ಡೌಟ್ ಮಾಡ್ತಿರೋದು ವಿಪರ್ಯಾಸ ಅಂತ ಬಿಜೆಪಿ ತಿರುಗೇಟ್ ಕೊಡ್ತಿದೆ. ಎಲೆಕ್ಷನ್ ಕಮಿಷನ್ ಏನು ಹೇಳ್ತಿದೆ, ಇದಕ್ಕೆ ನೀವು ಈ ರೀತಿ ಮಾತಾಡೋದಕ್ಕೆ ಆಧಾರ ಏನು ಕೊಡ್ತೀರಿ? ಪ್ರತಿಯೊಂದು ಕೌಂಟಿಂಗ್ ಸೆಂಟರಲ್ಲೂ ಕೂಡ ಅಲ್ಲಿನ ಯಾರ್ಯಾರು ಕ್ಯಾಂಡಿಡೇಟ್ಸ್ ಇದ್ದಾರೋ ಮೈಕ್ರೋ ಆಬ್ಸರ್ವರ್ಸು ಅಂತ ಬೇರೆ ಬೇರೆ ಹಂತದಲ್ಲಿ ಮಾನಿಟರ್ ಆಗಿದೆ. ಹೀಗಿರುವಾಗ ಈ ಆರೋಪವನ್ನು, ಹುರುಳಿಲ್ಲದ ಆರೋಪವನ್ನು ಹೇಗೆ ಮಾಡ್ತೀರಿ? ಒಂದು ಸಣ್ಣ ಆಧಾರವನ್ನಾದರೂ ಕೊಡಿ ಅಂತ ಕಿಡಿಕಾರಿರೋದು ಎಲೆಕ್ಷನ್ ಕಮಿಷನ್ ಕೌಂಟರನ್ನು ಕೊಟ್ಟಿರೋದು. ಸೊ ಎಲೆಕ್ಷನ್ ರಿಸಲ್ಟ್ ಬಂದಾಗ ಜಟಾಪಟಿ ಇದ್ದಿದ್ದೆ, ಸಹಜವಾಗಿ ನೋಡಿದ್ವಿ ಅದನ್ನು. UP ಎಲೆಕ್ಷನ್ನಲ್ಲಿ, ಲೋಕಸಭಾ ಚುನಾವಣೆಯಲ್ಲಿ ಹೀನಾಯವಾಗಿ ಸೋಲ್ತು ಬಿಜೆಪಿ. ಪಶ್ಚಿಮ ಬಂಗಾಳದಲ್ಲಿ, ಮಹಾರಾಷ್ಟ್ರದಲ್ಲೆಲ್ಲ ದೊಡ್ಡ ಪೆಟ್ಟು ಬಿತ್ತು. ಅದಾದ ಮೇಲೂ ಕೂಡ ಅಖಿಲೇಶ್ ಯಾದವ್ ಒಂದು ಮಾತು ಹೇಳಿದ್ರಲ್ಲ, ಈ ರಿಸಲ್ಟ್ ನೋಡಿದ ಮೇಲೂ ನಾನಂತೂ ಒಪ್ಕೊಳ್ಳಲ್ಲ, EVM ಹೇಳೋಕ್ಕಾಗಲ್ಲ, ಯಾವಾಗ ಬೇಕಾದರೂ ಏನು ಬೇಕಾದರೂ ಆಗಬಹುದು, ಯಾವತ್ತೂ ನಂಬಲ್ಲ ಅಂತ ಹೇಳಿದರು. ಅದೇ ರೀತಿಯಲ್ಲಿ ಹರಿಯಾಣ ರಿಸಲ್ಟ್ ಬಂದ ಮೇಲೂ ಕೂಡ ಅನುಮಾನ, ಆಕ್ರೋಶ ವ್ಯಕ್ತವಾಗ್ತಿದೆ. ಈಗ ಈ ರಿಸಲ್ಟ್ನಿಂದ ಬರೀ ಹರಿಯಾಣದಲ್ಲಷ್ಟೇ ಅಲ್ಲ, ಅಥವಾ ರಾಷ್ಟ್ರ ಮಟ್ಟದಲ್ಲಿ ರಾಹುಲ್ ಗಾಂಧಿ ಅವ್ರಿಗಷ್ಟೇ ಆಘಾತ ಅಲ್ಲ, ಕರ್ನಾಟಕದಲ್ಲಿ ಹಲವು ಕಾರಣಗಳಿಂದ ಸಿದ್ದರಾಮಯ್ಯನವ್ರಿಗಿದ್ದು ಅರಗಿಸಿಕೊಳ್ಳಲಾರ್ದ ತುತ್ತು. ಅದರ ಬಗ್ಗೆ ರಿಪೋರ್ಟ್ ಮಾಡಿದ್ದೀವಿ. ಸಿದ್ದರಾಮಯ್ಯನವರ ಇಮೇಜು, ಮೂಡಾ ಕೇಸು ಧಕ್ಕೆ ಆಯಿತು ಅನ್ನೋ ಥರ ಎಲ್ಲ ಆಕ್ರೋಶ ಎದ್ದಿರೋದು. ಮತ್ತೊಂದು ಕಡೆ ಜಾತಿ ಗಣತಿ ರಿಪೋರ್ಟ್ನ ಬಗ್ಗೆ ಈ ಕ್ಯಾಬಿನೆಟ್ ಮೀಟಿಂಗಲ್ಲಿ ಅಂತಿಮ ತೀರ್ಮಾನವನ್ನು ತಗೊಳ್ಳೋದಕ್ಕೆ ಸಿದ್ದರಾಮಯ್ಯನವರು ಈಗಾಗಲೇ ಆಲೋಚನೆ ಮಾಡಿದ್ದಾರೆ. ಹಲವು ಶಾಸಕರು, ಮಿನಿಸ್ಟರ್ಗಳು, ಹಿಂದುಳಿದ ವರ್ಗದವರು, ದಲಿತ ನಾಯಕರು ಎಲ್ಲ ಭೇಟಿ ಮಾಡಿ ಒತ್ತಡ ಹಾಕಿ ಮಾಡಲೇಬೇಕು. ಹಿಂದಿನ ಅವಧಿಯಲ್ಲಿ ನೀವೇ ಮಾಡಿಸಿದ್ದು, ನೀವೇ ಅದನ್ನು ರಿಲೀಸ್ ಮಾಡದೇ ಇದ್ರೆ ಹೆಂಗೆ? ಸರ್ಕಾರ ಬಿದ್ದರೆ ಬೀಳಲಿ, ಏನಾಗತ್ತೋ ನೋಡೇ ಬಿಡೋಣ ಅನ್ನೋ ತನಕ ಸಿದ್ದರಾಮಯ್ಯನವ್ರಿಗೆ ಬಲ ತುಂಬುತ್ತಿದ್ದಾರೆ. ಅಹಿಂದ ಬಲ ಮತ್ತಷ್ಟು ದೊಡ್ಡ ಮಟ್ಟದಲ್ಲಿ ಸಿಗತ್ತೆ, ನಿಮ್ಮನ್ನು ಯಾರೂ ಟಚ್ ಮಾಡೋಕ್ಕಾಗಲ್ಲ, ಕುರ್ಚಿಯಿಂದ ಇಳಿಸೋಕ್ಕಾಗಲ್ಲ ಅನ್ನೋ ಮಟ್ಟಿಗೆ ಬಲ ತುಂಬುತ್ತಿದ್ದಾರೆ ಅಹಿಂದ ನಾಯಕರು. ಏನಾದರೂ ಆಗಲಿ ರಿಲೀಸ್ ಮಾಡಿ ಅಂತ. ಮತ್ತು ಏನಾದರೂ ಆಗೇ ಆಗತ್ತೆ ಅನ್ನೋದಾದರೆ ಒಂದು ದೊಡ್ಡ ಸ್ಟೆಪ್ ತಗೊಂಡು ಇಳಿಯೋಣ, ಅದಕ್ಕೇನಂತೆ, ಅಹಿಂದ ರಾಮಯ್ಯನಾಗಿ ಹಿಂದುಳಿದ ವರ್ಗಗಳ ಚಾಂಪಿಯನ್ ಅನ್ನುವಂಥ ಹೆಸರಾದರೂ ಉಳ್ಕೊಳ್ಳುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿರೋವಾಗ ದೊಡ್ಡದೊಂದು ಅಸ್ತ್ರವನ್ನು ಎತ್ಕೊಂಡಿದ್ದಾರಲ್ಲ ಸಿದ್ದರಾಮಯ್ಯನವರು. ಪ್ರತಿಪಕ್ಷಗಳು ಆರೋಪ ಮಾಡ್ತಿರೋದೇ ಈ ಮೂಡಾ ಕೇಸ್ ಅಟೆನ್ಷನ್ ಡೈವರ್ಷನ್ಗೆ ಇದನ್ನು ಎತ್ಕೊಂಡಿರೋದು ಅಂತ. ಹೀಗಿರೋವಾಗ ಸಿದ್ದರಾಮಯ್ಯನವ್ರಿಗೆ ಹರಿಯಾಣ ರಿಸಲ್ಟ್ ಶಾಕ್ ಕೊಡ್ತಿದೆ. ನೋಡಿ, ಹರಿಯಾಣದಲ್ಲಿ ಕಾಂಗ್ರೆಸ್ಗೆ ಜಾತಿ ಸಮೀಕರಣ ವರ್ಕೌಟ್ ಆಗಿಲ್ಲ. ರಾಹುಲ್ ಗಾಂಧಿಯವರು ಮೊನ್ನೆ ತನಕ ನೋಡಿದ್ದೀವಿ, ತಲೆ ಮೇಲೆ ಆಕಾಶ ಬಿದ್ದರು, ಪ್ರಪಂಚನೇ ಬಿದ್ದರು. ಈ ಜಾತಿ ಗಣತಿ ಮತ್ತು ಮೀಸಲಾತಿ ವಿಚಾರದಲ್ಲಿ ನಾವು ನಮ್ಮ ಹೋರಾಟವನ್ನು ನಿಲ್ಲಿಸಲ್ಲ ಅಂತ ಹೇಳಿದ್ರು. ಮತ್ತೊಮ್ಮೆ ಲೋಕಸಭಾ ಚುನಾವಣೆ ಬಳಿಕ ಹರಿಯಾಣ ಎಲೆಕ್ಷನ್ ಅಖಾಡದಲ್ಲೂ ಸದ್ದು ಮಾಡ್ತು ಇಂತಹ ವಿಚಾರಗಳೇ. ಹಿಂದುಳಿದ, ದಲಿತ, ನಿರ್ಲಕ್ಷಿತ ವರ್ಗಗಳಿಗೆ ಸರಿಯಾದಂಥ ನ್ಯಾಯ ಈ ಮೂಲಕವೇ ಸಿಗೋದಕ್ಕೆ ಸಾಧ್ಯ ಅಂತ ದೇಶದಲ್ಲಿ ವಿದೇಶದಲ್ಲೂ ಗುಡುಗು ಬಂದರು ರಾಹುಲ್ ಗಾಂಧಿಯವರು. ಮತ್ತು ಈ ಮೀಸಲಾತಿ ಅನ್ನೋದನ್ನು ಕೇಂದ್ರ ಸರ್ಕಾರ, ಬಿಜೆಪಿ ಸರ್ಕಾರ
ಕೊನೆಗಾಣಿಸೋದಕ್ಕೆ ಹೊರಟಿದೆ ಅನ್ನುವಂಥ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಆಕ್ರೋಶಕ್ಕೆ ಗುರಿಯಾಗಿ ಜಟಾಪಟಿಯಾಗಿ ಅವ್ರ ಮೇಲೆ ಕಂಪ್ಲೇಂಟ್ ಮಾಡೋ ತನಕ ರಾಜಕೀಯ ಕೆಸರಚಾಟ ನಡೀತಿದೆ. ಈ ಹೊತ್ತಲ್ಲಿ ಹರಿಯಾಣದಲ್ಲಿ ಹಿಂದುಳಿದ ಮತ್ತು ದಲಿತ ಮತಗಳು ಅಂದುಕೊಂಡಂಗೆ ವರ್ಕೌಟ್ ಆಗಿಲ್ಲ, ಅಸಲಿಗೆ ಬಿಜೆಪಿಗೆ ವರ್ಕೌಟ್ ಆಗಿದೆ. ಅದೇ ಈಗ ಕಾಂಗ್ರೆಸ್ ಪಾಳ್ಯಕ್ಕೆ ಸಿದ್ದರಾಮಯ್ಯನವ್ರಿಗೆ ಜಾತಿ ಗಣತಿ ನಿರ್ಧಾರ, ದೊಡ್ಡ ನಿರ್ಧಾರ ತಗೊಳ್ಳೋಕೆ ಹೊರಟವ್ರಿಗೆ ಆಘಾತ ನೋಡಿ. ಒ ಬಿ ಸಿ ನಿಜವಾಗಿ ಕಾಂಗ್ರೆಸ್ ಲೆಕ್ಕಾಚಾರ ಬೇರೆ ಇತ್ತು, ಆದರೆ ಇಲ್ಲಿ ನೋಡಿ 16 ಸೀಟ್ಸು, 25 ಒ ಬಿ ಸಿ ಸೀಟ್ಸು, 90 ಓವರಾಲ್ 90ರಲ್ಲಿ 25ರಲ್ಲಿ ಬಿಜೆಪಿನೇ 16 ಗೆದ್ದು ಬಿಟ್ಟಿದೆ. ಮತ್ತು ಈ ಸಲ 2 ಪ್ಲಸ್ ಆಗಿದೆ, ಕಳೆದ ಬಾರಿಗಿಂತನೂ ಪ್ಲಸ್ ಆಗಿದೆ. ಓವರಾಲ್ 25ರಲ್ಲಿ 16 ಬಿಜೆಪಿ ಗೆದ್ದುಕೊಂಡಿದೆ. ಕಾಂಗ್ರೆಸ್ಗೆ ಸಿಕ್ಕಿರೋದು 6 ಸೀಟ್ಸು, ಕಳೆದ ಬಾರಿಗಿಂತನೂ ಕಡಿಮೆ. ಈ ಸಲ 3 ಸೀಟ್ಸನ್ನು ಕಳೆದುಕೊಂಡಿದೆ ಈ ಸೆಕ್ಷನಲ್ಲಿ ನೋಡೋದಕ್ಕೆ ಹೋದರೆ. ಇನ್ನು ದಲಿತ ಕ್ಷೇತ್ರಗಳಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಏನು ಪ್ಲಸ್ ಆಗಿಲ್ಲ, ಬಿಜೆಪಿ ಕಾಂಗ್ರೆಸ್ಸು ಈಕ್ವಲ್ ಆಗಿದೆ. 7 ಸ್ಥಾನಗಳು, ಒಟ್ಟು 14ರಲ್ಲಿ ಬಿಜೆಪಿಗೆ 7 ಕಾಂಗ್ರೆಸ್ಗೆ 7 ಸಿಕ್ಕಿರೋದು. ಹೂಡಾ ಫ್ಯಾಕ್ಟರ್ ನೋಡೋದಕ್ಕೆ ಹೋದರೆ ನೋಡಿ, ಬೇರೆ ಬೇರೆ ಸಮುದಾಯಗಳು ಹೇಗೆ ಲಾಸ್ ಆಗಿದೆ ಕಾಂಗ್ರೆಸ್ಗೆ ಅಂತ ಕೇಳಿದ್ರೆ, ಒಟ್ಟು 14 ಕ್ಷೇತ್ರಗಳಿವೆ ಈ ಸಮುದಾಯದ ನಿರ್ಣಾಯಕ ಮತದಾರರಿರುವಂಥ ಕ್ಷೇತ್ರಗಳು. ಹೂಡಾ ಸಮುದಾಯದ ಕಾಂಗ್ರೆಸ್ಸು 4 ಕಳ್ಕೊಂಡಿದೆ, ಬಿಜೆಪಿಗೆ ಗೇನ್ ಆಗಿದೆ. ಕಳೆದ ಬಾರಿಗಿಂತ 3 ಪ್ಲಸ್ ಆಗಿ ಓವರಾಲ್ 5 ಸೀಟ್ಸನ್ನು ಗೆದ್ದಿರೋದು, ಕಾಂಗ್ರೆಸ್ಸು 4 ಕಳೆದುಕೊಂಡಿರೋದು. ಸೊ ಈ ಜಾತಿ ಸಮೀಕರಣದಲ್ಲಿ ಬಿಜೆಪಿ ಪಕ್ಕಾ ಲೆಕ್ಕ. 10 ವರ್ಷಗಳ ಆಡಳಿತ ಬಳಿಕವೂ ಕೂಡ ಒಂದು ಹಂತಕ್ಕೆ ವಿರೋಧಿ ಅಲೆ ಇದ್ದೇ ಇರುತ್ತಲ್ಲ, ಅದರ ಬಳಿಕವೂ ಮತ್ತೊಮ್ಮೆ ಗೆದ್ದು ಹ್ಯಾಟ್ರಿಕ್ ಸಾಧನೆ ಮಾಡಿರೋದಿದೆಯಲ್ಲ, ಇದು ಅಸಾಧ್ಯ ಸಾಧನೆ ಅಂತಲೇ ಹೇಳಲಾಗ್ತಿದೆ. ಹರಿಯಾಣದಲ್ಲಿ 3ನೇ ಬಾರಿ ಯಾರೂ ಎಕ್ಸ್ಪೆಕ್ಟ್ ಮಾಡದ ರೀತಿಯಲ್ಲಿ ಮೋದಿ ಅಮಿತ್ ಶಾ ಗೇಮ್ ಪ್ಲ್ಯಾನ್, ಜಾತಿ ಸಮೀಕರಣ, ನಾನ್ ಜಾಟ್ ವೋಟ್ಸನ್ನು ಒ ಬಿ ಸಿ ಸಣ್ಣ 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 ಸಮುದಾಯಗಳನ್ನು ಒಗ್ಗೂಡಿಸುವಲ್ಲಿ ಗೆದ್ದಿರೋದು ಅಂತ. ಹಿಂದೆ ಮನೋಹರ್ ಲಾಲ್ ಖಟ್ಟರ್ ಅವರು ಕೂಡ ಒಂದು ಸಣ್ಣ ಸಮುದಾಯದವರಾಗಿದ್ದರು, ಜಾಟ್ ಸಮುದಾಯದವರು ಆಗಿರಲಿಲ್ಲ. ಅವರನ್ನು ಸಡನ್ನಾಗಿ ಕರ್ಕೊಂಡು ಬಂದು ಸರ್ಪ್ರೈಸ್ ಕೊಟ್ಟರು. ಅದಾದ ಮೇಲೆ ಈಗಿರುವಂಥ ಮುಖ್ಯಮಂತ್ರಿ ಸೈನಿ ಅವರು ಕೂಡ ಒಂದು ಸಣ್ಣ ಸಮುದಾಯದವರೇ, ಹೂಮಾಲಿ ಸಮುದಾಯದವರು, ಈ ರೀತಿ ಪಿಕ್ ಮಾಡಿರೋದು. ಹಾಗೆ ಸಣ್ಣ ಸಮುದಾಯಗಳನ್ನು ಒಗ್ಗೂಡಿಸಿರುವಂಥ ಪರಿ ದಲಿತರನ್ನು, SC/ST ವೋಟ್ ಬ್ಯಾಂಕನ್ನು ಕ್ರೋಢೀಕರಿಸಿದ್ದು, ಇದೆಲ್ಲ ಹರಿಯಾಣದಲ್ಲಿ ಕಾಂಗ್ರೆಸ್ ಊಹೆ ಮಾಡದಂಥ ಹೊಡೆತವನ್ನು ಕೊಡ್ತು. ರೈತರು, ಸೈನಿಕರು, ಕ್ರೀಡಾಪಟುಗಳು ಅಂತ ಕಾಂಗ್ರೆಸ್ ಸ್ಟ್ರಾಟಜಿ ಮಾಡ್ತು. ಆದರೆ ಬಿಜೆಪಿ ಜಾತಿ ಲೆಕ್ಕಾಚಾರದಲ್ಲಿ ರೂರಲ್ ವೋಟ್ಸ್ನೂ ತಗೊಂಡು ಜಾಟ್ ಮತಗಳು, ಯಾರು ಮುಳ್ಳಿನ ಬೇಲಿ ಹಾಕಿ ರೈತರು ದೊಡ್ಡ ಮಟ್ಟದಲ್ಲಿ ಪ್ರತಿಭಟಿಸಿ ಕೃಷಿ ಕಾಯ್ದೆ ಅದು ಇದು ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಮುಗಿಬಿದ್ದು ಅಗ್ನಿಕುಂಡವಾಗಿತ್ತೋ, ಆ ಅಗ್ನಿಕುಂಡದಲ್ಲಿ ಕಮಲ ಅರಳಿದೆಯಲ್ಲ ಇವತ್ತು, ಅದು ನಿಜಕ್ಕೂ ಅಚ್ಚರಿ ತಂದಿರೋದು. ಕಾಂಗ್ರೆಸ್ ಕಣ್ಣು ಕೆಂಪಾಗೋದಿಕ್ಕೆ ಕಾರಣ ಆಗಿರೋದು ಅದೇ ರೈತರು ಓಟ್ ಹಾಕಿದ್ದಾರೆ. ರೂರಲಲ್ಲಿ ನೋಡಿ, ರೂರಲಲ್ಲಿ ಬಿಜೆಪಿಗೆ ಪ್ಲಸ್ ಆಗಿದೆ, ಕಾಂಗ್ರೆಸ್ಗಿಂತಾನೂ ಚೆನ್ನಾಗಿ ಪರ್ಫಾರ್ಮೆನ್ಸು ಈ ಸಲ. ಅದರಲ್ಲಿ ಇದು ಕೂಡ ಒಂದು ಸುಮಾರು 37 ರೂರಲ್ ಕ್ಷೇತ್ರಗಳು ಬರ್ತವೆ ಓವರ್ ಆಲ್ ನೋಡೋದಿಕ್ಕೆ ಹೋದ್ರೆ. ಅದರಲ್ಲಿ 19 ಕಾಂಗ್ರೆಸ್ ಗೆದ್ದಿದೆ, ಬಿಜೆಪಿ 16 ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ. ಕಳೆದ ಬಾರಿಗಿಂತ 5 ಸೀಟ್ಸ್ ಜಾಸ್ತಿನೇ ಮಾಡ್ಕೊಂಡಿದೆ, ಆಕ್ರೋಶವನ್ನು ತಣಿಸುವಲ್ಲಿ ಯಶಸ್ವಿಯಾಗಿದೆಯಲ್ಲ. ಈ ಜಾತಿ ಸಮೀಕರಣ ಕಾಂಗ್ರೆಸ್ಗೆ ಕೈ ಕೊಟ್ಟಿರೋದು. ಹಿಂದುಳಿದ ವರ್ಗಗಳು, ದಲಿತ ಸಮುದಾಯದ ಮತವನ್ನು ಈ ಜಾತಿ ಗಣತಿ ಮೀಸಲಾತಿ ಅಸ್ತ್ರದಿಂದ ಗೆಲ್ಲೋದಕ್ಕಾಗಲ್ಲ, ಅಥವಾ ಇಲ್ಲ ಆಗಿಲ್ಲ ಅನ್ನೋದಿದೆಯಲ್ಲ, ಅದು ಕರ್ನಾಟಕದ ಜಾತಿ ಗಣತಿ ವರದಿ ರಿಲೀಸ್ ಮಾಡೋದ್ರ ಮೇಲೆ ನೇರ ಪರಿಣಾಮ ಬೀಳುತ್ತೆ. ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯಗಳ ತೀವ್ರ ವಿರೋಧ. ಅವತ್ತು ಆ ಮಾತು ಬಂದಾಗಲೂ ಅಷ್ಟೇ ಆಕ್ರೋಶ, ಹೋರಾಟ. DK ಶಿವಕುಮಾರೇ ಸಹಿ ಹಾಕಿದ್ದು ಹೋರಾಟಕ್ಕೆಲ್ಲ ನೆನಪಿದೆ ನಮಗೆ ಇದ್ರ ವಿರುದ್ಧ. ಈಗ ಮತ್ತದೇ ಆಕ್ರೋಶ ಎದ್ದಿದೆ. DK ಶಿವಕುಮಾರ್ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ, ಹುಷಾರಾಗಿ ನಿರ್ಧಾರ ತಗೊಳ್ಳಿ ಅಂತ. ಅಷ್ಟರ ಮಟ್ಟಿಗೆ ಲಿಂಗಾಯತ ಪ್ರಮುಖ ನಾಯಕರು, ರಾಜಕೀಯ ನಾಯಕರು ಪಕ್ಷಾತೀತವಾಗಿ ಎಚ್ಚರಿಸ್ತಿದ್ದಾರೆ. ಈಗಷ್ಟೇ ಒಕ್ಕಲಿಗ ಮತಗಳು ಎಷ್ಟೋ ದಶಕಗಳ ಬಳಿಕ ಭರ್ಜರಿಯಾಗಿ ಕೈ ಹಿಡಿದಿವೆ. 23 ಚುನಾವಣೆಯಲ್ಲಿ ಲಿಂಗಾಯತ ಮತಗಳು ಕೂಡ ಕಾಂಗ್ರೆಸ್ಗೆ ಬಂದಿದೆ. ಬಿಜೆಪಿಗೆ ಕೈ ಕೊಟ್ಟು ದೊಡ್ಡ ಮಟ್ಟದಲ್ಲಿ ಆಶೀರ್ವಾದ ಮಾಡಿದ್ದಾರೆ. ಈಗ ಬೇರೆ ಕಡೆ ಈ ಲೆಕ್ಕಾಚಾರ ಅಂತೂ ವರ್ಕೌಟ್ ಆಗಿಲ್ಲ. ಕರ್ನಾಟಕದಲ್ಲಿ ಕೈ ಹಿಡಿದಿರೋ ಮತದಾರರನ್ನು ಕಳ್ಕೊಳ್ಬೇಕಾಗಬಹುದು ಅನ್ನೋ ಆತಂಕ ಶುರುವಾಗಬಹುದು. ಮತ್ತೆ ಏನೋ ಎಡವಟ್ಟಾಗತ್ತೇನೋ ಅಂತ. ಹಾಗಾಗಿ ಸಿದ್ದರಾಮಯ್ಯನವರೇ ಸ್ವಲ್ಪ ದಿನ ತಡ್ಕೊಳ್ಳಿ, ಇದು ಸದ್ಯಕ್ಕೆ ಟಚ್ ಮಾಡೋದಕ್ಕೆ ಬೇಡವೇ ಬೇಡ. ಪಕ್ಕದಲ್ಲೂ ಬೇರೆ ರಾಜ್ಯಗಳಲ್ಲೂ ಚುನಾವಣೆ ಇದೆ, ಮಹಾರಾಷ್ಟ್ರದಲ್ಲಿ ಚುನಾವಣೆ ಇದೆ, ಬೇರೆ ರೀತಿ ಸಂದೇಶ ರವಾನಿಸಬಹುದು, ಸದ್ಯಕ್ಕೆ ಸ್ಟಾಪ್ ಮಾಡಿ ಅಂತ ಸಂದೇಶ ಬರುವ ಎಲ್ಲ ಸಾಧ್ಯತೆ ಇದೆ. ಈ ವಿರೋಧದ ಎಫೆಕ್ಟು, ಎಲೆಕ್ಷನ್ ರಿಸಲ್ಟ್ ಎಫೆಕ್ಟು.
ಸೊ ಸಿದ್ದರಾಮಯ್ಯನವರು ಈ ಮೂಡ ಟೆನ್ಷನ್ನಿಂದ ಬಚಾವಾಗೋದಿಕ್ಕೆ ಅಂತ ಏನಾದರೂ ಒಂದೇ ಒಂದು ಅಸ್ತ್ರವನ್ನು ಕೈಗೆತ್ತಿಕೊಂಡಿದ್ರೆ ಅದು ಕೂಡ ಈಗ ಕೈ ಜಾರುವ ಸಂಭವ ಕಂಡು ಬರ್ತಾ ಇದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.